ನಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 3,71,000 ಕೊಟ್ಟಿದ್ದೀವಿ. ನಾಟ್ ಇವನ್ 1% ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನ್ 1%. ಅದು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ನಾನು ಹೇಳ್ತಾ ಇಲ್ಲ. 1% ಕೊಡ್ತಾ ಇಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು 1,000 ಕೋಟಿ ರಿಲೀಸ್ ಮಾಡಿಲ್ಲ. ರಿಲೀಸ್ ಆಗಿರೋದೇ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ. ಬರೀ ಕಾಂಗ್ರೆಸ್ MLAಗಳು ಕೊಡ್ತಾ ಇದ್ದೀರಾ, BJP MLAಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನು ಮಾಡ್ತಾ ಇದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ, ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ. 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು MLAಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ, ನನ್ಗೆ ಕೊಟ್ಟಿ ನಿಮ್ಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು. ನಿಮ್ಮ ಮಾತಿಗೆ ಬರ್ತಾ ನಾನು ಬರ್ತೀನಿ. ಒಂದು ನಿಮಿಷ ಕೇಳಿ, ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಭಾಳ ಜನ ಕೇಳಿ ಸರ್, ನಾನು ಹೇಳ್ತೀನಿ. ಈಗ ಉಡುಪಿ MLA ಚರ್ಚೆ ಮಾಡಿ ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಈಗ ಸದಸ್ಯರು ಕೇಳಿದ ಪ್ರಶ್ನೆಗೆ ಒಂದು ನಿಮಿಷ ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಮತದಾರರ ಅಲ್ಪಸಂಖ್ಯಾತ. ಓಕೆ, ಅಮೀರ್ ಅಹಮದ್ ಅವರು ಅದು ಕಾನ್ಸಲ್ ಆಗೈತೆ. ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಕೂತ್ಕೊಳ್ಳಿ. ಈಗ ಒಂದು ನಿಮಿಷ. ಈಗ ಅಭಿ ಮಜಾ ಆಯ್ಗನ್ನ ಬಿಡು. ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ ದುಡ್ಡು, ಬೇಕಾ ಗ್ರ್ಯಾಂಡ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕ ಆಗಿರೋ ನಾವು ಮುಸ್ಲಿಂ ಕೆಲಸ ಮಾಡೋದು ನೀವು ಹೇಳಿ. ಹೆಂಗ್ ಕೊಡೋದು ಹೇಳಿ ನೀವು, ಹೆಂಗ್ ಕೊಡೋದು? ನಾವು ನಿಮ್ ಕ್ಷೇತ್ರದಲ್ಲಿ ಕೊಡ್ಲೇಬೇಕಲ್ವಾ? ಅಲ್ಲ, ಅಲ್ಪಸಂಖ್ಯಾತರಿಗೆ ವಿಜಯೇಂದ್ರ ಆಯ್ತು. ಸರ್ಕಾರ ವಿಜೇಂದ್ರ ಹೆಂಗ್ ಅನುದಾನ ಕೊಡ್ಲಿ? ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕೆಲಸ ಮಾಡಲ್ಲ ಅಂತ ಅವರೇ ಹೇಳ. ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರ ಅವ್ರೇನ್ ಮಾಡ್ಬೇಕಾ? ನೀವು ಅರ್ಥ ಆಯ್ತು ಅನ್ಸುತ್ತೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.